ಈ ದೇಶದ ಸೊತ್ತನ್ನು, ಈ ದೇಶದ ಸಂಪತ್ತನ್ನು ಸವರ್ಣೀಯ ಮೇಧಾವಿಗಳ ಕೈಗೆ ಹಸ್ತಾಂತರಿಸುವಂತಹ ಒಂದು ಹಿಡನ್ ಎಜೆಂಡಾ ಇದರ ಹಿಂದೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ಮುಸಲ್ಮಾನರು ತನ್ನ ಉಸಿರಾಟದ ಕೊನೆಯ ಉಸಿರಿನ ತನಕ, ತನ್ನ ರಕ್ತದ ಕೊನೆಯ ಹನಿಯ ತನಕ ಹೋರಾಡ್ತಾರೆ ಇದಕ್ಕಾಗಿ. ಒಂದು ವೇಳೆ ನಮ್ಮ ಸಂಪತ್ತನ್ನು, ನಮ್ಮ ಸೊತ್ತನ್ನು ಒಂದು ವೇಳೆ ಕಬಳಿಸಲು ನೀವು ತೀರ್ಮಾನಿಸಿದರೆ ಇದು ನಿಮ್ಮ ಹಗಲು ಕನಸಾಗುತ್ತದೆ. ಯಾಕೆಂದರೆ ಇದು ಆರಂಭ ಮಾತ್ರ. ಈ ಆಕ್ರೋಶ ಆರಂಭ ಮಾತ್ರ, ಈ ಜನಾಂದೋಲನ ಆರಂಭ ಮಾತ್ರ. ಇನ್ನು ದೇಶಾದ್ಯಂತ ಮುಸಲ್ಮಾನರು ಈ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಆಗ ನಮ್ಮ ಸರ್ಕಾರ ಖಂಡಿತವಾಗಿ ಈ ಬಗ್ಗೆ ಮತ್ತೊಮ್ಮೆ ಆಲೋಚಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ಸಮುದಾಯದ ಶಿಕ್ಷಣಕ್ಕಾಗಿ, ಈ ಸಮುದಾಯದ ಉನ್ನತಿಗಾಗಿ, ಈ ಸಮುದಾಯದ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗಾಗಿ, ಈ ಸಮುದಾಯದ ಎಲ್ಲ ಆಯಾಮಗಳನ್ನು ಸರಿಪಡಿಸಲಿಕ್ಕಾಗಿ ಪೂರ್ವಿಕರು ತನ್ನ ಬೆವರು ಹರಿಸಿ ಸಂಪಾದಿಸಿದಂಥ ಸಂಪಾದನೆಯನ್ನು ತನ್ನ ಸಮುದಾಯಕ್ಕೆ ಅವರು ದಾನ ಮಾಡಿ ಹೋಗಿದ್ದಾರೆ. ಅಂತಹ ದಾನ ಮಾಡಿರುವಂತಹ ಸೊತ್ತನ್ನು ಅದು ಮುಸಲ್ಮಾನರ ಸೊತ್ತಲ್ಲ, ಬದಲಾಗಿ ಈ ದೇಶದ ಸರ್ಕಾರಿ ಸೊತ್ತನ್ನು ಬಿಂಬಿಸಲು ಹೊರಟಿರುವಂತಹ ಈ ಸರ್ಕಾರ ಮುಖಭಂಗ ಅನುಭವಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಅವರು ನಮ್ಮ ಗೃಹ ಮಂತ್ರಿ ಅವರು ಹೇಳ್ತಾರೆ, ಈ ಮಸೂದೆಯಿಂದಾಗಿ ಅಲ್ಪಸಂಖ್ಯಾತರಿಗೆ, ವಿಶೇಷವಾಗಿ ಬಡ ಮುಸಲ್ಮಾನರಿಗೆ ಬಹಳಷ್ಟು ಪ್ರಯೋಜನ ಇದೆ. ಆದ್ದರಿಂದಲೇ ಕೆಲವು ಹಿತಾಸಕ್ತರು ಮಾತಿನನ್ನು ವಿರೋಧಿಸುತ್ತಾರೆ ಎಂದು ಹೇಳುತ್ತಾರೆ. JDU ಮತ್ತು ತೆಲುಗುದೇಶಂ ಆ ಪಕ್ಷದವರು ಕೂಡ ಬಿಂಬಿಸುವುದು ಇದನ್ನೇ. ಇದರಿಂದಾಗಿ ಅನೇಕ ಸುಧಾರಣೆಗಳು ಸಂಭವಿಸುತ್ತದೆ ಮತ್ತು ಅನೇಕ ಅಲ್ಪಸಂಖ್ಯಾತ ಬಡವರಿಗೆ ಇದರಿಂದ ಸಹಾಯ ದೊರಕುತ್ತದೆ. ಒಂದು ಪ್ರಶ್ನೆ ನಾವು ಕೇಳ ಬಯಸ್ತೇವೆ. ಒಂದು ವೇಳೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ದುಬೈಗೆ ಹೋದಾಗ ರಾಜರನ್ನು ಆಲಂಗಿಸುವುದು, ಕತರ್ನ ಶೇಖ್ ಬಂದಾಗ ಆಲಂಗಿಸುವಂತಹ ನಮ್ಮ ಈ ಪ್ರಧಾನಮಂತ್ರಿಯವರು ಒಂದು ಸಭೆಗೆ ಹೋದಾಗ ಟೊಪ್ಪಿಯನ್ನು ಕೊಡಲಾಯಿತು. ಒಂದು ಟೊಪ್ಪಿ ಧರಿಸ್ತೀರಿ, ಯಾಕೆಂದ್ರೆ ಒಂದು ಸೌಹಾರ್ದತೆಯ ಮತ್ತು ಸಹಬಾಳ್ವೆಯ ಸಂಕೇತ. ಅವರನ್ನು ಧರಿಸಲು ಸ್ವೀಕರಿಸಲಿಲ್ಲ. ಆದರೆ ಅದೇ ಪ್ರಧಾನಮಂತ್ರಿಯವರು ಮುಸ್ಲಿಂ ರಾಷ್ಟ್ರಗಳಿಗೆ ಹೋದಾಗ ಅಲ್ಲಿಯ ಜನರು ಆಲಂಗಿಸುತ್ತಾರೆ. ಅಲ್ಲಿಯ ಮುಸಲ್ಮಾನರಿಗೂ ಪಥ್ಯ, ಇಲ್ಲಿಯ ಮುಸಲ್ಮಾನರು ಪಥ್ಯವಿಲ್ಲ ಎಂಬ ಇಂತಹ ಒಂದು ದ್ವಿಮುಖ ಧೋರಣೆಯನ್ನು ನಾವು ಖಂಡಿಸುತ್ತೇವೆ. ಮತ್ತು ಒಂದು ವೇಳೆ ತಾವು ಅಂತಹ ದ್ವಿಮುಖ ಧೋರಣೆಯನ್ನು ಹೊಂದುವುದಾದರೆ ಈ ದೇಶ ಯಾವ ಹಂತದಲ್ಲಿ ಬಂದು ಮುಟ್ಟಿದೆ ಆರ್ಥಿಕವಾಗಿ, ಇನ್ನೂ ಕೂಡ ಇದು ಹಿಂದಿರುಗುತ್ತದೆ. ಯಾಕೆಂದರೆ ಎಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರೆ ಎಲ್ಲ ಧರ್ಮೀಯರನ್ನು, ಎಲ್ಲ ಜಾತಿ ಧರ್ಮವನ್ನು ಒಂದುಗೂಡಿಸಿ ನಾವು ಮುಂದಕ್ಕೆ ಸಾಗಿದಾಗ ಮಾತ್ರ ಅದು ಸಂಭವಿಸುತ್ತದೆ. ಇಷ್ಟರ ತನಕ ಪಾರ್ಲಿಮೆಂಟಲ್ಲಿ 524 ಇರುವಂತಹ ಪಾರ್ಲಿಮೆಂಟ್ ಸದಸ್ಯರಲ್ಲಿ BJPಯಿಂದ ಒಬ್ಬನೇ ಒಬ್ಬ ಮುಸಲ್ಮಾನ್ MP ಇಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳುತ್ತಾರೆ, ಆದರೆ ಒಂದೇ ಒಂದು ಸೀಟ್ ಕೊಡಲು ಅವರು ತಯಾರಿಲ್ಲ. ಈ ಕರ್ನಾಟಕದ ವಿಧಾನಸಭೆಯಲ್ಲಿ BJPಯ ಒಬ್ಬನೇ ಒಬ್ಬ ಮುಸ್ಲಿಂ MLA ಇಲ್ಲ. ಆದರೆ ಹೇಳ್ತಾರೆ, ನಾವು ನಿಮಗಾಗಿದ್ದೇವೆ. ಒಂದು ವೇಳೆ ನಮಗಾಗಿರುವುದಾದರೆ ನಮಗೆ ಸಿಗಬೇಕಾಗಿರುವಂತಹ ಸವಲತ್ತುಗಳನ್ನು ನಾವು ಪಡೆಯುವಾಗ ಅದನ್ನು ತುಷ್ಟೀಕರಣ ನೀವು ಬೊಬ್ಬೆ ಹೊಡೆಯುವುದು ಯಾಕೆ? ಈಗ ವಿಧಾನಸಭೆಯಲ್ಲಿ ನಮ್ಮ ಬಜೆಟ್ ಅನ್ನು ಮಂಡಿಸಿದಾಗ ಕೇವಲ 1% ನಮಗೆ ಅನುಮೋದನೆ ದೊರಕಿದಾಗ ಇಲ್ಲಿ BJPಯವರು ರಂಗಕ್ಕೆ ಬಂದರು ಮತ್ತು ಮುಸ್ಲಿಂ ತುಷ್ಟೀಕರಣ ಹೇಳಿದರು. ಹೀಗೆ ಸುಳ್ಳುಗಳ ಮೇಲೆ ಸುಳ್ಳು ಹೇಳಿ ಈ ದೇಶದ ನಾಗರಿಕರ ಮುಂದೆ ನಮ್ಮನ್ನು ಆರೋಪಿಗಳನ್ನಾಗಿ ಮಾಡುವಂತಹ ಈ ಹುನ್ನಾರವನ್ನು ನಾವು ಧಿಕ್ಕರಿಸುತ್ತೇವೆ ಮತ್ತು ಖಂಡಿಸುತ್ತೇವೆ. ಈ ಸೊತ್ತು ವಕ್ಫ್ ಸೊತ್ತು, ಇದು ಅಲ್ಲಾಹನ ಸೊತ್ತು. ಈ ವಕ್ಫ್ ಸೊತ್ತು ಅದು ದೇವರ ಸೊತ್ತು. ಈ ಸೊತ್ತನ್ನು ಯಾವುದೇ ಕಾರಣಕ್ಕಾಗಿ ಒಂದೇ ಒಂದು ಇಂಚು ಭೂಮಿಯನ್ನು ಬಿಡಲು ಮುಸಲ್ಮಾನರು ಸಿದ್ಧರಿಲ್ಲ. ಯಾಕೆಂದರೆ ಇದು ಸರ್ಕಾರಿ ಸೊತ್ತಲ್ಲ. ಇದು ಸರ್ಕಾರಿ ಸೊತ್ತಲ್ಲ. ಇದು ಸರ್ಕಾರ ದಾನ ಮಾಡಿರುವಂತಹ ಸೊತ್ತಲ್ಲ. ಇದು ಯಾವುದೇ ಹಿಂದೂ ಸಹೋದರ ಬಾಂಧವರು ನಮಗೆ ಕೊಟ್ಟಿರುವಂತಹ ಸೊತ್ತಲ್ಲ. ಬದಲಾಗಿ ಹಣ ಕೊಟ್ಟು ಖರೀದಿಸಿದಂತಹ ಭೂಮಿಯನ್ನು ಅವರು ಮರಣ ಸಂದರ್ಭದಲ್ಲಿ ತನ್ನ ಸಮುದಾಯಕ್ಕೆ ದಾನ ಎರೆದಂತಹ ದಾನ ಮಾಡಿದಂತಹ ಸೊತ್ತಾಗಿದೆ. ಆ ಸೊತ್ತನ್ನು ಒಂದು ವೇಳೆ ಏನಾದರೂ ಸಮಸ್ಯೆಗಳಿದ್ದರೆ ಅದು ಎಲ್ಲಿ ಹೋಗಿ ಕೇಳಬೇಕು? ಒಂದು ಬೋರ್ಡಲ್ಲಿ, ಈಗ ನೋಡಿ ಇಲ್ಲಿ ಅನೇಕ ದೇವಸ್ಥಾನಗಳಿವೆ. ಇಲ್ಲಿ ಹತ್ತಿರದ ವೆಂಕಟಮ್ಮ ದೇವಸ್ಥಾನ ಇದೆ, ನನ್ನ ಪ್ರದೇಶದ ಗೋಕರ್ಣ ದೇವಸ್ಥಾನ ಇದೆ. ತಾವು ಊಹಿಸಿ, ಇಲ್ಲಿಯ ಹಿಂದೂಗಳು ಊಹಿಸಬೇಕು, ವೆಂಕಟರಮ ದೇವಸ್ಥಾನದ ಕಮಿಟಿಯಲ್ಲಿ ಯಾವುದೋ ಮುಸಲ್ಮಾನರು ಸೇರಿಸಿದರೆ ಏನಾಗ್ತದೆ? ಅದನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನದ ಕಮಿಟಿಗಳಲ್ಲಿ, ದೇವಸ್ಥಾನದ ಆಡಳಿತದಲ್ಲಿ ಮುಸಲ್ಮಾನರು ಸೇರಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಅದು ಅಪ್ಪಟ ಹಿಂದೂ ಧಾರ್ಮಿಕ ವಿಚಾರ. ಅದೇ ರೀತಿ ವಕ್ಫ್ ಎಂಬುದು ಅಪ್ಪಟ ಮುಸಲ್ಮಾನರ ಧಾರ್ಮಿಕ ಸ್ವತ್ತು. ಅದರಲ್ಲಿ ಯಾವುದೇ ಒಬ್ಬ ಮುಸಲ್ಮೇತರ ವ್ಯಕ್ತಿಯನ್ನು ಸೇರಿಸಲು ಸಾಧ್ಯವೇ ಇಲ್ಲ. ಅದಕ್ಕೆ ನಾವು ಅನುವು ಮಾಡಲು ಸಾಧ್ಯವೇ ಇಲ್ಲ ಎಂಬ ಸಂದೇಶವನ್ನು ಕೂಡ ನಾವು ಕೂಡ ಬಯಸುತ್ತೇವೆ. ಮತ್ತು ಒಂದು ಕೊನೆಯ ಮಾತು ನಾನು ಹೇಳ ಬಯಸ್ತೇನೆ. ವಕ್ಫ್ ಬೋರ್ಡ್
ಈ ವಕ್ಫ್ ಬೋರ್ಡ್ ಅನ್ನು 1954, ಆ ಬಳಿಕ 95, ಆ ಬಳಿಕ 2013ರಲ್ಲಿ ಕೂಡ ತಿದ್ದುಪಡಿ ಮಾಡಲಾಗಿದೆ. ಆದರೆ ಈ ಸಮುದಾಯ ಬೀದಿಗಿಳಿಯಲಿಲ್ಲ. ತಿದ್ದುಪಡಿ 3 ಸಲ ಮಾಡಲಾಗಿದೆ. 3 ಸಲ ಮಾಡಿದಾಗಲೂ ಕೂಡ ಸಮುದಾಯವನ್ನು ಸ್ವಾಗತಿಸಿತು. ಈಗ ಅದೇ ಸಮುದಾಯದ ಹಿತಕ್ಕಾಗಿ ಮಾಡಿರುವಂತಹ ಮಸೂದೆ ಎಂದು ಹೇಳಲಾಗುವಾಗ ಸಮುದಾಯ ಯಾಕೆ ಬೀದಿಗಿಳಿದಿದೆ ಅಂದರೆ ಅದರಲ್ಲಿ ಸಮುದಾಯದ ಹಿತಕಾಂಕ್ಷಿತನ ಇಲ್ಲ. ಅದು ಸಮುದಾಯವನ್ನು ವಂಚಿಸುವಂತಹ ತಂತ್ರ, ಸಮುದಾಯದ ಸ್ವತ್ತನ್ನು ಕಬಳಿಸುವಂತಹ ತಂತ್ರ, ಸಮುದಾಯವನ್ನು ಅನಾಥರನ್ನಾಗಿ ಮಾಡುವಂತಹ ತಂತ್ರ. ಅದನ್ನೇ ಅಲ್ಲಾಮಾ ಇಕ್ಬಾಲ್ ಹೇಳುತ್ತಾರೆ, ಆಸಾನ್ ನಹಿ ಮಿಟಾನಾ ನಾಮೋ ನಿಶಾ ಹಮಾರ, ತೌಹೀದ್ ಕಿ ಅಮಾನತ್ ಸೀನೋ ಮೇ ಹಮಾರ. ಈ ದೇಶಕ್ಕೆ ನಾವು ಬಂದಿದ್ದೇವೆ, ಈ ದೇಶದಲ್ಲಿ ಈ ಧರ್ಮ ಬಂತು, ಈ ಧರ್ಮದಲ್ಲಿದ್ದಂತಹ ಸಹಿಷ್ಣು ಸ್ವಭಾವ, ಈ ಧರ್ಮದಲ್ಲಿದ್ದಂತಹ ಸಹಭಾಗಿತ್ವವಾದಂತಹ ವಾತಾವರಣ ಜನರನ್ನು ಆಕರ್ಷಿಸಿತು. ನಾವು ಯಾವುದೇ ವಿದೇಶದಿಂದ ಬಂದಂತಹ ಜನರಲ್ಲ ಮುಸಲ್ಮಾನರು, ಈ ದೇಶದ ಮಣ್ಣಿನಲ್ಲಿ ಹುಟ್ಟಿದವರು, ಈ ದೇಶದ ಮಣ್ಣಿನಲ್ಲಿ ನಾವು ಮಣ್ಣಾಗುವವರು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸುಮಾರು 3,000 ಧಾರ್ಮಿಕ ಗುರುಗಳು, ಧರ್ಮ ಪಂಡಿತರು ದೆಹಲಿಯ ರಾಜಬೀದಿಯಲ್ಲಿ ಹುತಾತ್ಮರಾಗಿದ್ದಾರೆ. ಇನ್ನೂ ಕೂಡ ನಾವು ಹೋಗಿ ನೋಡುವುದಾದರೆ ಇತಿಹಾಸ ನಮಗೆ ಸಾಕ್ಷಿದೆ ಎಷ್ಟು ಮಂದಿ ಹುತಾತ್ಮರಾಗಿದ್ದಾರೆ. ಅದರಲ್ಲಿ 65% ಮುಸಲ್ಮಾನರು ಈ ದೇಶದ ಮಣ್ಣಿಗಾಗಿ ಹೋರಾಟ ನಡೆಸಿ ಅವರು ಸತ್ತಿದ್ದಾರೆ ಎಂದಾದರೆ, ಈಗ ನಮ್ಮ ಮನೆಯನ್ನು ಬಂದು ನಮ್ಮ ಮನೆಯಲ್ಲಿ ನಿಂತು ಇದು ನಿಮ್ಮ ಮನೆ ಅಲ್ಲ ಇದನ್ನು ಸಾಬೀತುಪಡಿಸಲು ಹೇಳುವುದಾದರೆ 1000 ವರ್ಷಗಳ ಬದುಕಿದಂತೊಂದು ಸಮುದಾಯದ ಕೈಯಲ್ಲಿ ಬಂದು ಇದರ ಡಾಕ್ಯುಮೆಂಟ್ಸ್ ಕೊಡಿರಿ, ಒಂದು ವೇಳೆ ಹೆಚ್ಚು ಕಮ್ಮಿ ಆದರೆ ಇದರ ಡಾಕ್ಯುಮೆಂಟ್ ಸರಿ ಇಲ್ಲ ಎಂದು ಜಿಲ್ಲಾಧಿಕಾರಿ ಒಂದು ವೇಳೆ ಆದೇಶ ಕೊಟ್ಟರೆ, ತಹಶೀಲ್ದಾರ್ ಬಂದು ಒಂದು ವೇಳೆ ಹೇಳಿದರೆ ಅದು ನಮ್ಮ ಸೊತ್ತು ಅಲ್ಲ ಎಂದಾದರೆ ಇದಕ್ಕಿಂತ ದೊಡ್ಡ ದೌರ್ಜನ್ಯ, ಅನ್ಯಾಯ. ಇದನ್ನು ನಾವು ಖಂಡಿಸುತ್ತೇವೆ, ಇದನ್ನು ನಾವು ವಿರೋಧಿಸುತ್ತೇವೆ ಮತ್ತು ಇದನ್ನು ನಾವು ತಿರಸ್ಕರಿಸುತ್ತೇವೆ.